ಡಾಕ್ಟ್ರೇ, ನನ್ ಮಗು ಏನೋ ನುಂಗ್ಬಿಟ್ಟಿದೆ, ಏನಾದ್ರೂ ಮಾಡಿ. ಈ ತರ ಪೇರೆಂಟ್ಸು ಗಾಬರಿಯಿಂದ ಆಸ್ಪತ್ರೆಗೆ ಬರ್ತಾರೆ. ಸೊ ಮಗು ಏನೋ ವಸ್ತು ನುಂಗಿದಾಗ ಅದನ್ನು ನಾವು ಫಾರಿನ್ ಬಾಡಿ ಇಂಜೆಕ್ಷನ್ ಅಂತ ಹೇಳ್ತೀವಿ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಹಜವಾಗಿ ಎಲ್ಲ ವಸ್ತುಗಳನ್ನ ಬಾಯಲ್ಲಿಟ್ಕೊಂಡೇ ಎಕ್ಸ್ಪ್ಲೋರ್ ಮಾಡ್ತಾರೆ. ಈ ತರ ಬಾಯಲ್ಲಿಟ್ಕೊಂಡಾಗ ತಿಳಿದೇ ನುಂಗ್ಬಿಡ್ತಾರೆ. ಸೊ ಯಾವ ತರ ವಸ್ತುಗಳು ನುಂಗಿದಾಗ ಡೇಂಜರ್, ಯಾವಾಗ ಡೇಂಜರ್ ಅಲ್ಲ ತಿಳಿದುಕೊಳ್ಳೋಣ. ಯಾವ ವಸ್ತುಗಳು ನುಂಗಿದಾಗ ಡೇಂಜರ್? ಫಸ್ಟ್ ಒನ್, ಮಗು ನುಂಗಿರುವ ವಸ್ತು ಚೂಪಾಗಿದ್ರೆ, ಶಾರ್ಪ್ ಆಗಿದ್ರೆ ಅಥವಾ ಶಾರ್ಪ್ ಎಡ್ಜಸ್ ಇದ್ರೆ. ಎಕ್ಸಾಂಪಲ್, ಸೇಫ್ಟಿ ಪಿನ್, ಡಾಟ್ ಪಿನ್, ಚಿಕ್ಕದಾದ ಸ್ಕ್ರೀವ್, ಚಿಕ್ಕದಾದ ಮೊಳೆ, ತಗಡಿನ ಚೂರು ಅಥವಾ ಪ್ಲಾಸ್ಟಿಕ್ ಚೂರು. ಎರಡನೇದಾಗಿ, ಮಕ್ಕಳ ಆಟಿಕೆ ಸಾಮಾನಲ್ಲಿ ಕಾಮನ್ ಆಗಿರುವಂತಹ ಬಟನ್ ಬ್ಯಾಟ್ರೀಸ್ ಅಥವಾ ಡಿಸ್ಕ್ ಬ್ಯಾಟ್ರೀಸ್ ಅಂತ ಹೇಳ್ತೀವಿ, ಅದು ಅಥವಾ ಮ್ಯಾಗ್ನೆಟ್ಸ್, ಇವು ಕೂಡ ಡೇಂಜರ್. ಈ ಥರದ ವಸ್ತುಗಳು ಅನ್ನನಾಳ, ಶ್ವಾಸನಾಳ ಅಥವಾ ಹೊಟ್ಟೆಯಲ್ಲಿ ಸೇರಿಕೊಂಡಾಗ ಅವು ಗಾಯಗಳನ್ನು ಮಾಡಿ ಸೀರಿಯಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಈ ಥರದ ವಸ್ತುಗಳನ್ನು ನುಂಗಿದಾಗ ಯಾವುದೇ ತಡ ಮಾಡದೆ ಮಗುನ ವೈದ್ಯರ ಹತ್ರ ಕರ್ಕೊಂಡು ಹೋಗಿ. ಯಾವ ವಸ್ತುಗಳು ನುಂಗಿದಾಗ ಸಹಜವಾಗಿ ಡೇಂಜರ್ ಅಲ್ಲ? ಸ್ಮೂತ್, ರೌಂಡ್ ಹಾಗೂ ಸಾಫ್ಟ್ ಇರುವಂತಹ ವಸ್ತುಗಳು. ಎಕ್ಸಾಂಪಲ್, ಆಟಿಕೆ ಸಾಮಾನಿನ ಗಾಲಿ, ಗೋಲಿ, ಚಿಕ್ಕ ಬಾಟಲಿನ ಕ್ಯಾಪು, ಕಾಯಿನ್, ರಬ್ಬರ್ ಅಥವಾ ಕಲ್ಲು. ಈ ವಸ್ತುಗಳನ್ನು ಮಗು ನುಂಗಿದಾಗ ಅದು ಅನ್ನನಾಳದಲ್ಲಿ ಅಥವಾ ಶ್ವಾಸನಾಳದಲ್ಲಿ ಸಿಕ್ಕಾಕೊಂಡಿಲ್ಲ ಅಂತಂತಂದ್ರೆ, ಹೊಟ್ಟೆ ಸೇರ್ಕೊಂಡಿದೆ ಅಂತಂದ್ರೆ, ಬಾಯಲ್ಲಿ ಜೊಲ್ ಸೋರ್ತಾ ಇಲ್ಲ, ಊಟ ಮಾಡಕ್ ಆಗ್ತಾ ಇದೆ ಅಂತಂದ್ರೆ, ಮಗುಗೆ ಯಾವುದೇ ರೀತಿಯಾದ ಉಸಿರಾಟದ ತೊಂದರೆ ಇಲ್ಲ, ಗಂಟ್ಲ ನೋವಿಲ್ಲ ಹಾಗೂ ಹೊಟ್ಟೆ ನೋವು ಇಲ್ಲ ಅಂತಂತಂದ್ರೆ ಗಾಬರಿ ಬೇಡ. ಈ ವಸ್ತುಗಳು ಸಹಜವಾಗಿ 2 ರಿಂದ 5 ದಿನದೊಳಗಡೆ ಮೋಷನ್ಸ್ ಅಲ್ಲಿ ಪಾಸ್ ಆಗ್ತವೆ. ಸೊ ಯಾವುದೇ ವಸ್ತು ನುಂಗಿರಲಿ, ವೈದ್ಯರನ್ನ ಸಂಪರ್ಕಿಸಿ ಅದನ್ನ ಎಕ್ಸ್ರೇ ಹಾಗೂ ಸ್ಕ್ಯಾನ್ ಮೂಲಕ ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್.